ಏರ್ಪೋರ್ಟ್ಗೆ ಸಮೀಪವಾಗಿ ಹಣ್ಣು ತರಕಾರಿಗಳನ್ನು ರಫ್ತು ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ಅಲ್ಲಿ ಒಂದು ಸಮಗ್ರ ಘಟಕ ಇಂಟಿಗ್ರೇಟೆಡ್ ಪ್ರಾಸೆಸಿಂಗ್ ಯೂನಿಟ್, ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ, ಗ್ರೇಡಿಂಗ್ ವ್ಯವಸ್ಥೆ ಇದೆ, ಪ್ರಾಸೆಸಿಂಗ್ ವ್ಯವಸ್ಥೆ ಇದೆ, ಪ್ಯಾಕಿಂಗ್ ಯೂನಿಟ್ ಇದೆ. ಈ ರೀತಿಯಾಗಿ ಒಂದು ಇಂಟಿಗ್ರೇಟೆಡ್ ಘಟಕವನ್ನು ಬೆಂಗಳೂರು ಏರ್ಪೋರ್ಟ್ ಪಕ್ಕದಲ್ಲೇ ಪೂಜನಹಳ್ಳಿ ಹಾರ್ಟಿಕಲ್ಚರ್ ಫಾರ್ಮಲ್ಲಿ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಆದರೆ ಅದು ಇನ್ನೂ ಸಮರ್ಪಣೆ ಆಗಿಲ್ಲ, ಸದುಪಯೋಗ ಆಗಬೇಕು, ಇನ್ನೂ ಆಗ್ತಾ ಇಲ್ಲ. ಅದನ್ನು ಅವರು ಔಟ್ಸೋರ್ಸ್ ಬೇಸಲ್ಲಿ ನಡೆಸೋದಕ್ಕೆ ಟೆಂಡರ್ ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರೂ ಸರಿಯಾಗಿ ನಡೆಸುವಂಥವ್ರು ಇನ್ನೂ ಬಂದಿಲ್ಲ ಅಂತ ನಿನ್ನೆ ನಾನು ಕೃಷಿ ಸಚಿವರ ಜೊತೆಗೆ ಮಾತಾಡಿದ್ದೇನೆ. ಅದು ಕೆಪೆಕ್ ಕೆಳಗಡೆ ಬರುತ್ತೆ. ಆದಷ್ಟು ಶೀಘ್ರವಾಗಿ ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾಕೆಂದರೆ 28 ಕೋಟಿ ಖರ್ಚು ಮಾಡಿ ಅತ್ಯಾಧುನಿಕವಾದಂಥ ಘಟಕ ಅಲ್ಲಿ ತಯಾರಾಗಿದೆ. ಅದನ್ನು ಮಾಡಿದರೆ ಸ್ಥಳೀಯ ರೈತರಿಗೆ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ನಾವು ಬೆಳೆದಂಥ ಹಣ್ಣು ತರಕಾರಿಯನ್ನು ಸರಬರಾಜು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಹೊರಗಡೆ ಹೋದರೆ ಹೆಚ್ಚು ಖರ್ಚಾಗುತ್ತೆ. ಆ ಉದ್ದೇಶದಿಂದ ಸರ್ಕಾರದಿಂದನೇ ಕೋಲ್ಡ್ ಸ್ಟೋರೇಜ್, ಗ್ರೇಡಿಂಗ್, ವಾಷಿಂಗ್, ಪ್ಯಾಕಿಂಗ್, ಪ್ರಾಸೆಸಿಂಗ್ ಇಷ್ಟು ಒಂದೇ ಕಡೆ ಇಂಟಿಗ್ರೇಟೆಡ್ ಯೂನಿಟ್ ಮಾಡಿರೋದು. ತಕ್ಷಣ ಇದನ್ನು ಸಾರ್ವಜನಿಕರಿಗೆ ಬಳಕೆ ಆಗುವ ಹಾಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೃಷಿ ಸಚಿವರಿಗೆ ನಿನ್ನೆ ಸಹ ನಾನು ಒತ್ತಾಯ ಮಾಡಿದ್ದೇನೆ. ನಾನು ಫಾಲೋ ಅಪ್ ಮಾಡಿ ಆದಷ್ಟು ಶೀಘ್ರವಾಗಿ ಅದು ಸದುಪಯೋಗ ಆಗೋ ಥರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಅವರ ಮುಖಾಂತರನೂ ನಾವು ಫಾಲೋ ಅಪ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ